Good evening, my dear students. Welcome to Arjuna Abhyasa. See, control and coordination. It is of your biology part, right? You are getting again this midbrain, hypothalamus, cerebrum, which is the thinking part of brain, and all you are getting this diagram, human brain for 3 marks, and whatever the other marks. This chapter is for 6 marks. So for that 6 marks, watch completely without skipping this video. Those who are watching my old videos, if you are skipping your marks. So for that, if you guys are having still time enough time to study this science, go through that videos once along with that script. Whatever you are seeing on the screen, just write down. In offline classes also, I should tell you people that without practice nothing comes. Here also, control and coordination. If you are only seeing, if I think you are a dead animal or a man or a woman or a girl or a boy. If you are working something, anything that can work will work. So here, control and coordination. If you see something moving, it is alive, ರೈಟ್. ಯಾವ್ದಾನ ಒಂದು ಓಡ್ತಾ ಇದೆಯೋ, ಕೂತಿದ್ಯೋ, ನಿಂತಿದ್ಯೋ, ಏನೋ ಮೂಮೆಂಟ್ ಇದ್ರೆ ಅದು ಬದುಕಿದೆ ಅಂತ. ಸೊ ಹಂಗೇನೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಕೆಲವು ನಮ್ ಕಂಟ್ರೋಲ್ ಇರಲ್ಲ, ಕೆಲವು ನಮ್ ಕಂಟ್ರೋಲ್ ಮೀರಿ ಇರುತ್ತೆ. ಯಾವುದು ಅಂದ್ರೆ ದೀಸ್ ಮೂಮೆಂಟ್ಸ್ ಆರ್ ಇನ್ ಫ್ಯಾಕ್ಟ್ ರಿಸಲ್ಟ್ ಆಫ್ ಗ್ರೋತ್. ಸಿ, ವಿ ಆರ್ ಮೂವಿಂಗ್ ಬಿಕಾಸ್ ಆಫ್ ಗ್ರೋತ್. ಇವಾಗ ನ್ಯೂಲಿ ಬಾರ್ನ್ ಬೇಬಿ ಮೂವ್ ಆಗು ಅಂದ್ರೆ ಹೇಗಾಗುತ್ತೆ? ಇಲ್ಲ, ಫಸ್ಟ್ ಅಂಬೆಗಾಲ್ ಹಾಕೊಂಡು ಮುಂದೆ ನಡ್ಕೊಂಡು ಹೋಗಿ ನೆಕ್ಸ್ಟ್ ಬಿಲ್ಡ್ ಆಗೋದು, ಅದನ್ನದೇ ನಿಂತ್ಕೊಳ್ಳೋ ಸ್ಟೆಬಿಲಿಟಿ ಕತ್ಕೊಳ್ಳೋದು, ಆಮೇಲೆ ಸ್ವಲ್ಪ ಓಡಾಡೋದು ಕಲಿಯೋದು ಅಲ್ವಾ? ಹಂಗೆ ದೀಸ್ ಆರ್ ಆಲ್ ದಿ ವಾಟ್ ರಿಸಲ್ಟ್ ಆಫ್ ಗ್ರೋತ್. ಇಫ್ ವಿ ಸಿ ಸಮಥಿಂಗ್ ಮೂವಿಂಗ್, ಇಟ್ ಇಸ್ ಅಲೈವ್. ದಿಸ್ ಮೂವ್ಮೆಂಟ್ಸ್ ಆರ್ ಇನ್ ಫ್ಯಾಕ್ಟ್ ರಿಸಲ್ಟ್ ಆಫ್ ಗ್ರೋತ್. ಇನ್ ಪ್ಲಾಂಟ್ಸ್ ಯು ಕ್ಯಾನ್ ಸಿ ಹೆಂಗೆ ಪ್ಲಾಂಟ್ ಗ್ರೋ ಆಗೋದು ಅಂತ. ಫಸ್ಟ್ ಸೀಡ್ ಇಂದ ತಾನೇ ಸೀಡ್ ಜರ್ಮಿನೇಟ್ ಆಗ್ಬಿಟ್ಟು ಗ್ರೋ ಆಗುತ್ತೆ. ಹೆಂಗ್ ಗ್ರೋ ಆಗುತ್ತೆ? ಸೀಡ್ ಜರ್ಮಿನೇಟ್ ಆದ ತಕ್ಷಣ, ಫಸ್ಟ್ ಮೊಳಕೆ ಹೊಡೆದ ತಕ್ಷಣ, ಫಸ್ಟ್ ಅದನ್ನ ಏನನ್ನ ಪುಷ್ ಮಾಡಬೇಕು? ಸಾಯಿಲ್. ಹಂಗೇನೆ ಓದ್ಬೇಕಾದ್ರೆ ಡಿಸ್ಟ್ರಾಕ್ಷನ್ ಇದ್ರೆ ಡಿಸ್ಟ್ರಾಕ್ಟ್ ನನ್ನ ಎಲ್ಲಾ ಸೈಡ್ಗೆ ತಳ್ಬಿಟ್ಟು ಓದೋದ್ ಮಾಡಿದ್ರೆ ಯು ವಿಲ್ ಕಮ್ ಔಟ್ ಆಸ್ ಎನ್ ರ್ಯಾಂಕ್ ಸ್ಟೂಡೆಂಟ್. ಇಲ್ಲ ಅಂದ್ರೆ ಅಲ್ಲೇ ಪುಷ್ ಮಾಡ್ದಿರಾ ಅಲ್ಲೇ ಕುತ್ಕೊಂಡ್ರೆ ಆ ಸೀಡ್ ಕೊಳ್ತಾ ಹೋಗುತ್ತೆ ಅಷ್ಟೇ. ಎ ಸೀಡ್ ಜರ್ಮಿನೇಟ್ಸ್ ಅಂಡ್ ಗ್ರೋಸ್ ಆಫ್ಟರ್ ಫ್ಯೂ ಡೇಸ್. ಇಟ್ ಪುಷಸ್ ಅಂಡ್ ಸಾಯಿಲ್ ಅಸೈಡ್ ಅಂಡ್ ಕಮ್ಸ್ ಔಟ್. ಆ ಸಾಯಿಲ್ನೆಲ್ಲ ಸೈಡ್ಗೆ ಬಂದ್ಬಿಟ್ಟು ಆಚೆ ಬಂದು ದೊಡ್ಡ ಮರವಾಗಿ ಬೆಳೆಯುತ್ತೆ ಅಷ್ಟೇ. ಗ್ರೋತ್. ಇಫ್ ಯು ವಾಂಟ್ ಗ್ರೋತ್, ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಫಸ್ಟ್. ಸಿ, ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ ಫಾರ್ ವಾಟ್ ಎವರ್ ದ ಐ ಆಮ್ ಸೇಯಿಂಗ್ ದಿಸ್ ಗ್ರೋತ್. ಕ್ಯಾಟ್ ರನ್ನಿಂಗ್ ಇರ್ಬೋದು, ಚಿಲ್ಡ್ರನ್ಸ್ ಪ್ಲೇಯಿಂಗ್ ಆನ್ ದಿ ಸ್ವಿಂಗ್ ಇರ್ಬೋದು. ಸಿ, ಕ್ಯಾಟ್ ಏನಕ್ಕೆ ರನ್ ಆಗುತ್ತೆ? ದ ಕ್ಯಾಟ್ ಮೇ ರನ್ನಿಂಗ್ ಬಿಕಾಸ್ ಇಟ್ ಹ್ಯಾಸ್ ಸೀನ್ ಮೌಸ್. ಎಲ್ಲಾನ ಇಲ್ಲಿ ನೋಡಿದ್ರೆ ಏನ್ ಮಾಡುತ್ತದು? ಓಡೋಗುತ್ತೆ. ಇಟ್ಸ್ ಅಬೌಟ್ ವಾಟ್? ಥಿಂಕಿಂಗ್. ಥಿಂಕಿಂಗ್. ದಿಸ್ ಚಾಪ್ಟರ್ ಇಸ್ ಅಬೌಟ್ ವಾಟ್? Control and thinking, coordination, how the coordination works. If you think of drinking water, we should get out of my place and bring some water bottle, or you can take it in glass and you should drink that water. It's all done because of our thinking. It is about what? Control and coordination. That's why I highlighted this one. As you think, you will become. Still you are thinking that I am going to fail in this examination. Definitely you are going to fail. So think possible, think positive, stay with positive peoples. As you think, you will become. These are all the things are in response to the environment is carefully controlled. Controlled. These are all controlled by their own brain, their own nervous system. See, another example, class ಅಲ್ಲಿ ಟೀಚರ್ಸ್ ಇದ್ದಾಗ ಏನ್ ಮಾಡ್ತೀರಾ? ಫ್ರೆಂಡ್ ಜೊತೆ ಮಾತಾಡ್ಬೇಕಾದ್ರೆ ಕಿರ್ಚ್ಕೊಂಡು ಮಾತಾಡ್ತೀರಾ, ಇಲ್ಲ ಗುಸು ಗುಸು ಮಾತಾಡ್ತೀರಾ? ದಟ್ಸ್ ವಿಸ್ಪರ್. If you want to talk with our friends in class, we whisper rather than shouting loudly. We won't shout, right? ಅಲ್ಲೇ ಕಾರ್ನರ್ ಅಲ್ಲಿ ನಿಮ್ಮ ಪ್ರಿನ್ಸಿಪಾಲ್ ಬರ್ಬೋದು, ಇಲ್ಲ ಯಾರು ಪಿ ಇ ಸರ್ಗಳು ಬರ್ಬೋದು, ಇಲ್ಲ ನಿಮ್ಮ ಕ್ಲಾಸ್ ಟೀಚರ್ ಬರ್ಬೋದಲ್ವಾ? ಅದಕ್ಕೆ ಇನ್ಸ್ಟೆಡ್ ಆಫ್ ದಟ್ ವಾಟ್ ಶುಡ್ ಡು? ವಿಸ್ಪರ್. ಗುಸು ಗುಸು ಅಂತ ಮಾತಾಡೋದು. This all what? You are all controlled. How to behave in class, how to behave in front of principal, so how to behave in front of ayas and all. You are all controlled. How to behave in front of parents and all, controlled by our brain. Living organisms must use system providing control and coordination. This is about what? Introduction of control and coordination. Next, animals. In animals, there is a system called nervous system. Which system? Nervous and muscular tissue system. These are the mentors of control and coordination. In our hostel, we know that, right? A mentors for every 5 to 6 children, like that only. Here also, for whole body, there is a mentors are there. They are all controlled and coordinated by these nervous and muscular tissues. See, remember about nervous and muscular tissues. These are all nothing but your teachers or mentors. Example, touching a hot object is an urgent and dangerous situation for us, right? Alva?
ಇವಾಗ ಕೋಲ್ಡ್‌ನ ಮುಟ್ಟಿ ಅದನ್ನ ಹಂಗೆ ಇಟ್ಕೊಂಡು ನಿಂತ್ಕೋಬಹುದು. ಒಂದು 2 ಟು 3 ಸೆಕೆಂಡ್ ಅಥವಾ 15 ಸೆಕೆಂಡ್ ಚಾಲೆಂಜ್ ಮಾಡಿದ್ರೆ 1 ನಿಮಿಷ ಇಟ್ಕೋಬಹುದು. ಅದೇ ಹಾಟ್ ಆಬ್ಜೆಕ್ಟ್‌ನ ಇಟ್ಸ್ ಆನ್ ಅರ್ಜೆಂಟ್ ಥಿಂಗ್, ಡೇಂಜರಸ್ ಸಿಚುಯೇಷನ್. ಫುಲ್ ಹಾಟ್ ಇದ್ರೆ ನಾವು ಜಾಸ್ತಿ ಟಚ್ ಮಾಡಕ್ಕಾಗಲ್ಲ ಅಲ್ವಾ? ದಿಸ್ ಇಸ್ ಆಲ್ ವಾಟ್ ಅವರ್ ನರ್ವಸ್ ಸಿಸ್ಟಮ್, ಮಸ್ಕ್ಯುಲರ್ ಟಿಶ್ಯೂಸ್ ಕಂಟ್ರೋಲ್ಸ್ ದಿಸ್ ಆಕ್ಷನ್ ಬೈ ಅವರ್ಸೆಲ್ವ್ಸ್. ಸಿ ಹೌ ಡು ಯು ಡಿಟೆಕ್ಟ್ ದಟ್ ವಿ ಆರ್ ಟಚಿಂಗ್ ಎ ಹಾಟ್ ಆಬ್ಜೆಕ್ಟ್? ಹೆಂಗೆ? ಥ್ರೂ ಅವರ್ ನರ್ವ್ ಸೆಲ್ಸ್, ಥ್ರೂ ಅವರ್ ಸ್ಪೆಷಲೈಸ್ಡ್ ನರ್ವ್ ಸೆಲ್ಸ್. ಅವು ಯಾವ್ದ್ಯಾವ್ದು ಅಂದ್ರೆ ಇನ್ನರ್ ಏರ್, ದ ನೋಸ್, ಟಂಗ್. ಇವೆಲ್ಲ ಏನಕ್ಕೆ? ಟಂಗ್ ಏನ್ ಮಾಡುತ್ತೆ? ಯಾವ್ದು ಖಾರ, ಯಾವ್ದು ಟೇಸ್ಟ್‌ನ ಇದು. ಸಿ ದೇರ್ ಆರ್ 2 receptors. See in acid, bases, salts also, including one same factor, that olfactory indicators. ಅಂದ್ರೆ the substance which changes smell, odor according to the acids and bases, ಅದನ್ನ ಏನಂತೀವಿ? olfactory indicators. ಹಂಗೇನೆ ಸ್ಮೆಲ್ ಅಂತ ಬಂದ್ರೆ olfactory receptors. ಹಿಯರ್ ಟೇಸ್ಟ್ ಅಂತ ಬಂದ್ರೆ ಗಸ್ಟಾಟರಿ ರೆಸಿಪ್ಟರ್ಸ್. ದಿಸ್ ಆರ್ ಅಬೌಟ್ ವಾಟ್? ಹೌ ವಿ ಸೆನ್ಸ್ ದಿಸ್ ಹಾಟ್ ಅಂಡ್ ಕೋಲ್ಡ್ ಥಿಂಗ್ಸ್ ಅಂತ. ಇನ್ನರ್ ಇಯರ್, ನೋಸ್, ಟಂಗ್, so on. And coming to the gustatory receptors will detect taste, and olfactory receptors will detect smell. Will not get this question, but you may get this neuron diagram. Your neuron diagram contains nucleus and cell body, dendrites and nerve ending. You can start drawing from the nerve ending to the cell body, or to the cell body to the nerve ending. You will get 2 marks. Next, while reading this chapter, only take care of the last 2 pages, which are about the growth cells and hormones and all. See, after acquiring information that they are all hot or cold, what happens in our body? There are some nerve cells, dendrites, cell body. What are the functions of that one? We can see now. See here, ಈ ಇನ್ಫಾರ್ಮೇಶನ್ ಏನು ಅಕ್ವೈರ್ ಮಾಡಿರ್ತೀವಲ್ಲ, ಇದೆಲ್ಲ ಹೋಗುತ್ತೆ ಅಟ್ ದಿ ಎಂಡ್ ಆಫ್ ದಿ ಡೆಂಡ್ರೈಟ್ ಟಿಪ್. ಎಲ್ಲಿತ್ತು ಡೆಂಡ್ರೈಟ್ ಟಿಪ್? ಹಿಯರ್, ಇಲ್ಲಿ ಈ ಇನ್ಫಾರ್ಮೇಶನ್ ಎಲ್ಲ ಸ್ಟೋರ್ ಆಗಿದೆ ಡೆಂಡ್ರೈಟ್ ಟಿಪ್. ದಿಸ್ ಡೆಂಡ್ರೈಟ್ ಟಿಪ್. After that one it will start of reacting some chemical reaction. This forming some chemical reaction, they are all called electrical impulse. ಏನ್ ಮಾಡುತ್ತೆ? ಇನ್ಫಾರ್ಮೇಶನ್ ಅಕ್ವೈರ್ಡ್ ಆಗೋದಲ್ಲಿ ಡೆಂಡ್ರೈಟಿಕ್ ಟಿಪ್ ಹತ್ರ ನಾವು ಸೆಲ್ ಅಲ್ಲಿ, ಅಂಡ್ ಅದೇನ್ ಮಾಡುತ್ತೆ? ಸಮ್ ಕೆಮಿಕಲ್ ರಿಯಾಕ್ಷನ್ ನ ಫಾರ್ಮ್ ಮಾಡುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ ಎಲ್ಲ ಹೋಗುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ ನ ಫಸ್ಟ್ ಏನಂತೀವಿ ನಾವು? ಎಲೆಕ್ಟ್ರಿಕಲ್ ಇಂಪಲ್ಸ್. ಇಫ್ ಯು ಗಾಟ್ ಕ್ವಶನ್ ಲೈಕ್ ವಾಟ್ ಈಸ್ ಎಲೆಕ್ಟ್ರಿಕಲ್ ಇಂಪಲ್ಸ್, you should tell that the chemical reaction that are segregated by the dendritic tip of a nerve cell. And what happens after this impulse? ಇವಾಗ ಹೇಳಿದ್ನಲ್ವ, ಎಲೆಕ್ಟ್ರಿಕಲ್ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಆ ಕೆಮಿಕಲ್ ರಿಯಾಕ್ಷನ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗುತ್ತೆ, ಇಂಪಲ್ಸ್ ಅಂತೀವಿ ಅಂತ. ದಿಸ್ ಇಂಪಲ್ಸ್ ಟ್ರಾವೆಲ್ಸ್ ಫ್ರಮ್ ಡೆಂಡ್ರೈಟ್ ಟು ದಿ ಸೆಲ್ ಬಾಡಿ. ಸಿಯಾ, ಇಲ್ಲಿ ಡೆಂಡ್ರೈಟ್ ಅಲ್ವಾ, ಸೆಲ್ ಬಾಡಿ ಇರೋದಲ್ಲಿ ಹಿಯರ್. Here cell body, dendrite to the cell body. The electrical impulse move from dendrite to the cell body. After that ಮುಗಿತಲ್ವಾ, ಡೆಂಡ್ರೈಟ್ ಆಯ್ತು, ಸೆಲ್ ಬಾಡಿ ಆಯ್ತು. ವಾಟ್ ಇಸ್ ನೆಕ್ಸ್ಟ್? ಆಕ್ಸಾನ್. ಆಫ್ಟರ್ ದಟ್ nerve ending. This is the functioning of what? Neuron. See what happens? New information acquired at the dendrite tip of a nerve cells, and it will start emitting some chemical reaction, that electrical impulse. That impulse travels from the dendrite to the cell body. Then after axon, axon to the synapse. Synapse are nothing but, we are getting 1 marks question like what is synapse? The gap between the two neurons are called what? Synapse. This synapse will reach the nerve ending. And this is about the general scheme, how the nervous impulse travel in the body. How they travel anta ಕೇಳಿದ್ರೆ, you should remember these parts. Which parts? Neuron parts. These neuron parts. The chemical signals are received from this dendrite that are called at impulse. They are traveling again dendrite to the cell body to the axon, axon to the finally nerve ending. This is about the working of this. If you get MCQ, will get among this. Synapse means the gap between the two neurons. Nervous tissue is made up of what? Neurons. ನ್ಯೂರಾನ್ಸ್ ಗೊತ್ತು ತಾನೆ. ನರ್ವಸ್, ನಮ್ಮ ಬಾಡಿ ಕಂಟ್ರೋಲ್ ಆಗಿರೋದು ಯಾವ್ದ್ರಿಂದ? ನರ್ವಸ್ ಸಿಸ್ಟಮ್ ಮತ್ತೆ ಮಸ್ಕ್ಯುಲರ್ ಟಿಶ್ಯೂಸ್ ಅಲ್ವಾ. ಈ ಮಸ್ಕ್ಯುಲರ್ ಟಿಶ್ಯೂಸ್, ನರ್ವಸ್ ಟಿಶ್ಯೂಸ್ ಆಗಿರೋದು ಯಾವ್ದ್ರಿಂದ? ನ್ಯೂರಾನ್. ಹೌ ನ್ಯೂರಾನ್ ವರ್ಕ್ಸ್ ಇವಾಗಲೇ ಡಿಸ್ಕಸ್ ಮಾಡಿದ್ವಿ. ವೇರ್ ಇನ್ಫಾರ್ಮೇಶನ್ ಇಸ್ ಅಕ್ವೈರ್ಡ್, ಆಕ್ಚುಲಿ ಅವಾಗಲೇ ಹೇಳಿದೆ. ಇನ್ಫಾರ್ಮೇಶನ್ ಅಕ್ವೈರ್ ಆಗೋದು ಯಾವ್ದ್ರಿಂದ? ಡೆಂಡ್ರೈಟ್ ಎಂಡ್. And through which information travels? Dendrite to the cell body. And where the impulse must be converted into chemical signals? Synapse. Synapse are nothing but
the gap between the two successive neurons. See, reflex action question. This is for 2 marks. You are getting this question for 2 marks. What is reflex action? Sudden action in response to the something in the environment. If your teacher starting shouting on you, you will feel scared. If your teacher slaps on you, if you may move from your place. ಅಲ್ವಾ? ಯಾರನ್ನ ಹೊಡಿಯಕ್ಕೆ ಬಂದ್ರೆ ಗೊತ್ತಾಗುತ್ತೆ. ಸಡನ್ ಆಕ್ಷನ್ ಏನು ಮಾಡ್ತೀರಾ? ದೂರ ಹೋಗ್ತೀರಾ. ಇಲ್ಲ ಏನೋ ಒಂದು ಕೈ ಅಡ್ಡ ತರ್ತೀರಾ. ಈ ಆಕ್ಷನ್, ಸಡನ್ ಆಕ್ಷನ್ ಇನ್ ರೆಸ್ಪಾನ್ಸ್ ಟು ಸಮಥಿಂಗ್ ಇನ್ ದಿ ಎನ್ವೈರನ್ಮೆಂಟ್. ಇಟ್ ಇಸ್ ಹ್ಯಾಪನಿಂಗ್ ಇನ್ ಯುವರ್ ಎನ್ವೈರನ್ಮೆಂಟ್, ರೈಟ್? ಅದಕ್ಕೇನ್ ಮಾಡ್ತೀರಾ? ಸಡನ್ ಆಗಿ ಆಕ್ಷನ್ ಕೊಡ್ತೀರಲ್ವಾ? ಬಿಸಿ ಮುಟ್ಟಿದ ತಕ್ಷಣ ಸಡನ್ ಆಗಿ ಕೈ ಹಿಂದೆ ತಗೊಬಿಡ್ತೀರಾ. ಇದೆಲ್ಲ ಏನು? ರಿಫ್ಲೆಕ್ಸ್ ಆಕ್ಷನ್. ಸಡನ್ ಆಕ್ಷನ್ ಈಸ್ ರಿಫ್ಲೆಕ್ಸ್ ಆಕ್ಷನ್. ಸಡನ್ ಆಕ್ಷನ್ ಏನಕ್ಕೆ ಮಾಡ್ತೀರಾ? ಟು ರೆಸ್ಪಾನ್ಸ್ ಟು ಸಮಥಿಂಗ್ in this environment. It is nothing but nothing to buy it here. If you start understanding, the science is very easy than the other 5 subject. And I hope your Kannada exam ಚೆನ್ನಾಗಿ ಮಾಡಿದ್ರ ಅಂತ. ದಟ್ ಪದ್ಯ ಅಂತೂ ಫುಲ್ ಈಸಿ ಕೊಟ್ಬಿಟ್ಟಿದ್ರು, ಕಲುಷಿತವಾದಿ ನದಿ ಜಲಗಳಿಗೆ ಅಂತ. ಯಾವುದು ಹಲಗಣನ ಬರಲಿಲ್ಲ. ಸೊ ಹೌ ಲಾಂಗ್ ವಿಲ್ ಟೇಕ್ ಅಸ್ ಟು ಥಿಂಕ್ ಆಲ್ ಆಫ್ ದಿಸ್? ಹೆಂಗೆ ಇವಾಗ ಟಚಿಂಗ್ ಎ ಫ್ಲೇಮ್ ಇರ್ಬೋದು, ಇದು ಬಿಸಿ ಅಂತ ಎಷ್ಟೊತ್ತು ಒಂದು ಸೆಕೆಂಡಿಗೆ ಯೋಚನೆ ಮಾಡ್ತೀವಲ್ಲ, ಹೆಂಗೆ? ದಿಸ್ ಆನ್ಸರ್ ಡಿಪೆಂಡ್ಸ್ ಹೌ ವಿ ಥಿಂಕ್. ಕೆಲವ್ರ ಬ್ರೇನು ಅಲ್ಲಿ ಏನಿದೆ ಅಂದ್ರೂ ಹೋಗ್ತಾನೆ ಇರ್ತಾರಲ್ವಾ, ಹಂಗೆ ಹೌ ವಿ ಥಿಂಕ್ ವಿ ವಿಲ್ ಬಿಕಮ್. ದಟ್ಸ್ ವೈ ನ್ಯೂರಾನ್, ನಮ್ಮ ನರ್ವ್ ಸೆಲ್ಸು, ಸ್ಕಲ್ಲು, ಬ್ರೇನು ಎಲ್ಲ ಆಗಿರೋದೆ ಹಂಗೆ. ಹೆಂಗ್ ಥಿಂಕ್ ಮಾಡ್ತೀವೋ ಹಂಗೆ ಬಾಳ್ತೀವಿ. ದ ಆನ್ಸರ್ ಡಿಪೆಂಡ್ಸ್ ಆನ್ ಹೌ ವಿ ಥಿಂಕ್. ಇಫ್ ಯು ವಾಂಟ್ ಟು ಫಿನಿಶ್ ದಿಸ್ ಚಾಪ್ಟರ್ ಇನ್ 10 minutes, you will finish. If you want this chapter, if you think this chapter is very hard, this will be very hard. You won't finish this chapter. So while starting only, this is easy for me. I will score out of what this one. How we think, that will happen. Thinking is a complex action. ಅದನ್ನ ಇನ್ನ ಕಾಂಪ್ಲಿಕೇಟ್ ಮಾಡಿದ್ರೆ that is too complicated situation. Next, skull. Now we are discussing about the skull. Thinking tissues in our body consist of what? Dense network. ಥಿಂಕ್ ಹೆಂಗೆ, ಕಾಲು ಹೆಂಗೆ ಮೂವ್ ಆಗ್ಬೇಕು, ಕೈ ಹೆಂಗೆ ಮೂವ್ ಆಗಬೇಕು, ಬರಿಬೇಕು ಹೆಂಗೆ, ಓದ್ಬೇಕು ಹೆಂಗೆ, ಎಲ್ಲಾನು ಬೇರೆ ಬೇರೆ ಡೆನ್ಸ್ ನೆಟ್ವರ್ಕ್ ಇದು. ಒಂದೊಂದಕ್ಕೆಲ್ಲ ಒಂದೊಂದು ನೆಟ್ವರ್ಕ್. ನ್ಯೂರಾನ್ಸ್ ಒಂದಕ್ಕೆ ಬೇರೆದು, ಹಂಗೆ. ಸ್ಕಲ್ ರಿಸೀವ್ಸ್ ಸಿಗ್ನಲ್ಸ್ ಫ್ರಮ್ ಆಲ್ ಓವರ್ ದಿ ಬಾಡಿ. ನಮ್ಮ ಸ್ಕಲ್ಗೆನೆ ಎಲ್ಲ ಸಿಗ್ನಲ್ಸು ರಿಸೀವ್ ಆಗೋದು. ಅದಕ್ಕೇನೆ ತಲೆಗೆ ಪೆಟ್ಟು ಬೀಳಬಾರ್ದು ಅನ್ನೋದು. ನೆಕ್ಸ್ಟ್, ರಿಫ್ಲೆಕ್ಸ್ ಆರ್ಕ್ ಅಂದ್ರೆ, ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಗೊತ್ತಾಯ್ತು. ಸಡನ್ ಆಕ್ಷನ್ ಏನು ಮಾಡ್ತೀವಿ ನಾವು ರೆಸ್ಪಾಂಡ್ ಮಾಡೋಕ್ಕೆ, ಸಮಥಿಂಗ್ ಹ್ಯಾಪನ್ಸ್ ಟು ಮೀ ಅಂತ. ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ದ ಪ್ರೋಸೆಸ್ ಆಫ್ ಡಿಟೆಕ್ಟಿಂಗ್ ದ ಸಿಗ್ನಲ್ಸ್. ಆ ಸಿಗ್ನಲ್ಸ್ ಯಾವ್ದ್ಯಾವುದು ಅಂತ ಡಿಟೆಕ್ಟ್ ಮಾಡೋದು. ಆ್ಯಂಡ್ ಇನ್ಪುಟ್ ಆ್ಯಂಡ್ ರೆಸ್ಪಾಂಡಿಂಗ್. ಇವಾಗ ಯಾವುದೋ ಒಂದು ಏನೋ ಯಾರೋ ಹೊಡಿಯಕ್ಕೆ ಬರ್ತಿದಾರೆ ಅಂದರೆ, ಇಲ್ಲ ನೀನು ರೆಸ್ಪಾಂಡ್ ಹೆಂಗೆ ಮಾಡೋದು, ಅದರಿಂದ ಔಟ್ಪುಟ್ ಎಲ್ಲ ತಪ್ಪಿಸ್ಕೊಳ್ಳೋದು ಹೆಂಗೆ, ಇದೆಲ್ಲ ಯೋಚನೆ ಮಾಡೋದು ಇದೆಯಲ್ಲ, ಆ ಕನೆಕ್ಷನ್ ಏನಂತೀವಿ? ರಿಫ್ಲೆಕ್ಸ್ ಆರ್ಕ್. ದ ಪ್ರೊಸೆಸ್ ಆಫ್ ಡಿಟೆಕ್ಟಿಂಗ್ ದ ಸಿಗ್ನಲ್ ಆ್ಯಂಡ್ ರೆಸ್ಪಾಂಡಿಂಗ್ ಟು ಇಟ್ ಬೈ ಅನ್ ಔಟ್ಪುಟ್. ಯು ಶುಡ್ ಗಿವ್ ಅನ್ ಔಟ್ಪುಟ್. ಇನ್ಪುಟ್ ತಗೊಂಡ್ಮೇಲೆ ಔಟ್ಪುಟ್ ಕೊಡಬೇಕಲ್ವಾ? ದಟ್ ಆಕ್ಷನ್ ಮೈಟ್ ಬಿ ಕಂಪ್ಲೀಟ್ ಕ್ವಿಕ್ಲಿ. ಸಚ್ ಕನೆಕ್ಷನ್ ಕಾಮನ್ಲಿ ಕಾಲ್ಡ್ ರಿಫ್ಲೆಕ್ಸರ್. ಈ ಎಲ್ಲ ಕನೆಕ್ಷನ್ ಅದನ್ನ ಹೆಂಗೆ ರಿಸೀವ್ ಮಾಡ್ತೀರಾ? ಯಾರೋ ಒಂದು ಚಾಕ್ಲೇಟ್ ಕೊಟ್ಟರೆ ಅದಕ್ಕೆ ಥ್ಯಾಂಕ್ಸ್ ಹೇಳೋದಿರಲಿ, ಯಾರ್ದನ್ನ ಬರ್ಡೇ ಇದ್ರೆ ವಿಶ್ ಮಾಡೋದು ಹೆಂಗೆ, ಇನ್ಪುಟ್ ಔಟ್ಪುಟ್ ಇದೆಲ್ಲ ಯಾವ ಗ್ಯಾಪಲ್ಲಿ ಆಗುತ್ತೆ, ಈ ಕನೆಕ್ಷನ್ನ ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್ಸ್ ಆರ್ ಮೇಡ್ ಇನ್ ದಿಸ್ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಗೊತ್ತು ತಾನೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಲೈವ್ ಪೀಸ್ಫುಲಿ. ಸ್ಪೈನಲ್ ಕಾರ್ಡ್ಗೆ ಏನಾರ ಡಿಫೆಕ್ಟ್ ಆಗಿಬಿಟ್ರೆ ಅದು ಕಷ್ಟ. ಸೊ ರಿಫ್ಲೆಕ್ಸ್ ಆರ್ಕ್ ಸಡನ್ ಆಗಿ ನಾವು ಸ್ಟ್ರೇಟ್ ಆಗಬೇಕಂದ್ರೆ ವಿ ಶುಡ್ ಟೇಕ್ ಹೆಲ್ಪ್ ಆಫ್ ವಾಟ್? ಸ್ಪೈನಲ್ ಕಾರ್ಡ್. ಸೊ ರಿಫ್ಲೆಕ್ಸ್ ಆರ್ಕ್ ಅಂದ್ರೆ ಏನು? ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಏನು? ಸಡನ್ ರೆಸ್ಪಾನ್ಸ್ ಟು ದಿ ಸಮಥಿಂಗ್ ದಟ್ ಇಸ್ ಹ್ಯಾಪನ್ ಟು ಯು. ರಿಫ್ಲೆಕ್ಸ್ ಆರ್ಕ್ ಮೀನ್ಸ್ how you respond to that input we are getting, how you responding to the signals we have received. This is about what? Reflex arc. I repeat again, what is meant by this reflex action? Sudden action is reflex action. That arc means the network, the connection which are giving an output to the input which were received from your brain or nervous system. And human brain, no need to study about brain and all. You should practice now only the human brain diagram. And we know that brain and spinal cord are the central nervous system. ಒಂದು ಬ್ರೈನ್ಗೂ ಏನು ಆಗಬಾರ್ದು, ಸ್ಪೈನಲ್ ಕಾರ್ಡ್ಗೂ ಏನು ಆಗಬಾರ್ದು. ಆ್ಯಂಡ್ ರೈಟಿಂಗ್, ಟಾಕಿಂಗ್, ಮೂವಿಂಗ್ ಎ ಚೇರ್ ಆ್ಯಂಡ್ ಪ್ಲೇಯಿಂಗ್ ಕ್ರಿಕೆಟ್, ಆಲ್ ಆರ್ ದ ಆಕ್ಷನ್ಸ್ ಆ್ಯಂಡ್ ರಿಸಲ್ಟ್ ಆಫ್ ವಾಟ್? ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. Brain, muscles, nervous. And forebrain is mainly a thinking part of a brain, and cerebrum is a thinking part of a brain, and midbrain involves in involuntary actions, and hindbrain also in involuntary actions.
Next, and whatever I thought in this 15 minutes, they might not be important, but this thing, coordination in plants, is important. You will get 2 marks from this tropism only, and you already got in this your state level preparatory 1, 2, 3 and all. See, coordination in plant. ಸರಿ, ಇಷ್ಟೊತ್ತು ಓದಿದ್ದು ಕೋಆರ್ಡಿನೇಷನ್ ಇನ್ ಅನಿಮಲ್ಸ್ ಹೆಂಗೆ ಅಂದ್ರೆ ವಿ ಆರ್ ಬುದ್ಧಿಜೀವಿಗಳಲ್ವಾ, ಹೆಂಗೋ ರೆಸ್ಪಾಂಡ್ ಮಾಡ್ತೀವಿ ಯಾರೋ ಹೊಡೆದ್ರೆ ಹೆಂಗೆ ಅಂತ. ವಾಟ್ ಅಬೌಟ್ ದಿ ಪ್ಲಾಂಟ್ಸ್? ಪ್ಲಾಂಟ್ಸ್ ಶೋ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂಮೆಂಟ್ಸ್ ಹಿಯರ್. ಪ್ಲಾಂಟ್ಸ್ ಅಲ್ಲೂ ಎರಡು ಮೂಮೆಂಟ್ಸ್ ಇದೆ. ಅದು ಯಾವ್ದು ಅಂದ್ರೆ ಒಂದು ಇಂಡಿಪೆಂಡೆಂಟ್ ಆನ್ ಗ್ರೋತ್ ಅಂಡ್ ಡಿಪೆಂಡೆಂಟ್ ಆನ್ ಗ್ರೋತ್. ಒಂದು ಆ ಗ್ರೋತ್ ಹೆಂಗೆ ಆಗಿರ್ಲಿ ಅದ್ರ ಮೇಲೆ ಇಂಡಿಪೆಂಡೆಂಟ್, ಇನ್ನೊಂದು ಗ್ರೋತ್ ಮೇಲೆ ಡಿಪೆಂಡೆಂಟ್. ಏನೇನು ಇಮಿಡಿಯೇಟ್ ರೆಸ್ಪಾನ್ಸ್ ಟು ದಿ ಸ್ಟಿಮುಲ್ಸ್ ಅಂಡ್ ಮೂಮೆಂಟ್ ಆಫ್ ದಿ ಸೆನ್ಸಿಟಿವ್ ಪಾರ್ಟ್. ಅಂಡ್ ಹೆಂಗೆ ಅಂದ್ರೆ ಇವಾಗ ನೋಡಿ, ಒಂದ್ 4 ದಿನ ನಿಮ್ಮ ಮನೆ ಎದುರುಗಡೆ ಇರೋ ಗಿಡಕ್ಕೆ ನೀರ್ ಹಾಕ್ಬೇಡಿ. ಅಂದ್ರೆ ಯಾರು ಹಾಕ್ಬಾರ್ದು, ಅಲ್ಲಿ ಮಳೆ ಬರೋದಿರೋ ಪ್ಲೇಸ್ ಅಲ್ಲಿ ಇರೋದಕ್ಕೆ ನೀವು ನೀರ್ ಹಾಕ್ಬೇಡಿ. ಅದೇನಾಗುತ್ತೆ, ಶ್ರಿಂಕ್ ಆಗುತ್ತೆ. ಜಾಸ್ತಿ ನೀರ್ ಹಾಕಿ ನೋಡಿ, ಸ್ವೆಲ್ ಆಗುತ್ತೆ. ಪ್ಲಾಂಟ್ಸ್ ಚೇಂಜಸ್ ಶೇಪ್ ಬೈ ಚೇಂಜಿಂಗ್ ದಿ ಅಮೌಂಟ್ ಆಫ್ ವಾಟರ್ ಇನ್ ದೆಮ್. ಯಾವ ರೀತಿ ನೀವು ವಾಟರ್ ಪವರ್ ಮಾಡ್ತಿರೋ ಅದ್ರ ಮೇಲೆ ಅದ್ರ ಶೇಪ್ ಚೇಂಜ್ ಮಾಡ್ತಾ ಹೋಗುತ್ತೆ. ದಿಸ್ ಇಸ್ ಅಬೌಟ್ ವಾಟ್ ಡಿಪೆಂಡೆಂಟ್ ಆನ್ ಗ್ರೋತ್. ದಿಸ್ ಆರ್ ಅಬೌಟ್ ಡಿಪೆಂಡೆಂಟ್ ಆನ್ ಗ್ರೋತ್. ಹಂಗೆ ಮೂಮೆಂಟ್ ಡ್ಯೂ ಟು ಗ್ರೋತ್. ಅಂಡ್ plants respond to the stimulus slowly by growing in a particular direction. Environmental triggers such as light, gravity will change that plant's part from growing. ಅಂದ್ರೆ ಕೆಲವು ಗ್ರೋ ಆಗೋಕ್ಕೆ ಲೈಟ್ ಇಂಪಾರ್ಟೆಂಟು, ಗ್ರಾವಿಟಿ ಇಂಪಾರ್ಟೆಂಟು, ವಾಟರ್ ಇಂಪಾರ್ಟೆಂಟು. ಆವಾಗಲೇ ಹೇಳಿದೆ, ವಾಟರ್ ಜಾಸ್ತಿ ಆಗಿದ್ರೆ ಸ್ವೆಲ್ ಆಗುತ್ತೆ, ಕಡಿಮೆ ಹಾಕಿದ್ರೆ ಸ್ಟ್ರಿಂಕ್ ಆಗುತ್ತೆ. ಅಂಡ್ ಮೇನ್ಲಿ ಫೋಕಸ್ ಆನ್ ದಿಸ್ ಟ್ರಾಪಿಸಮ್ ಮೂಮೆಂಟ್ ಇನ್ ಅ ಗ್ರೋತ್ ಟುವರ್ಡ್ಸ್ ಅವೇ ಅಂಡ್ ಟುವರ್ಡ್ಸ್ ದಿ ಸ್ಟಿಮ್ಯುಲಸ್. ಅಂಡ್ ಫೋಟೋಟ್ರೋಪಿಸಮ್ ಕೇಳಿದ್ರು, ಥ್ರಿಗ್ಮೋಟ್ರೋಪಿಸಮ್ ಕೇಳಿದ್ರು, ಜಿಯೋಟ್ರೋಪಿಸಮ್ ಪ್ರಿವಿಯಸ್ಲಿ ಕೇಳಿದ್ದು. ಹೈಡ್ರೋ ಅಂದ್ರೆ ಇಟ್ ರೆಸ್ಪಾನ್ಸ್ ಟು ವಾಟರ್, ದಟ್ ಇಸ್ ನೋನ್. ಹೈಡ್ರೋಜನ್ that is directional growth in response to water ಅಂತ ಬಂದ್ರೆ that is an which tropism in plants? Hydrotropism. Chemotropism is asked in state level preparatory 3. Chemotropism ಅಂದ್ರೆ growth in response to the chemicals. ನೀವು ಹೆಂಗ್ ಕೆಮಿಕಲ್ಸ್ ಹಾಕ್ತಿರೋ ಹಂಗ್ ಗ್ರೋ ಆಗ್ತಿದ್ರೆ that is chemotropism happening there ಅಂತ. Growth in response to chemicals, chemotropism. Chemistry, chemotropism. Water, hydrotropism. And GO means gravity, growth in response to gravity. ಇಲ್ಲಿ ಬೆಳೆದಂಗೆ ಗಿಡಗಳು ಮರಗಳೆಲ್ಲ ಮಂಗಳ ಗ್ರಹ ಅಲ್ಲಿ, ಮಾರ್ಸ್ ಅಲ್ಲಿ ಎಲ್ಲ ಬೆಳೆಯಕ್ಕಾಗಲ್ಲ. And coming to the thigmotropism, these are my favorite questions, phototropism and thigmotropism, because they contain some content. If the content person goes for paper setting, they will ask these two question only. See, phototropism ಅಂದ್ರೆ ಆ ಲೈಟ್ ಹೆಂಗ್ ಮೂವ್ ಆಗುತ್ತೋ ಹಂಗೆ ಡೈರೆಕ್ಷನಲ್ ಗ್ರೋತ್ ಚೇಂಜ್ ಆಗೋದು, ಕಂಟ್ರೋಲ್ ಬೈ ಆಕ್ಸಿನ್ ಹಾರ್ಮೋನ್. ಇದು ಫೋಟೋಟ್ರೋಪಿಸಮ್. ಇಟ್ ರೆಸ್ಪಾನ್ಸ್ ಟು ವಾಟ್ ಲೈಟ್ ಎನರ್ಜಿ. ಅಂಡ್ ಪ್ಲಾಂಟ್ ಗ್ರೋತ್ ಆಗೋದು ಟಚ್ ಇಂದ, ಅಲ್ಲ ಕಾಂಟ್ಯಾಕ್ಟ್ ಇಂದ, ಅಂದ್ರೆ ಸಾಲಿಡ್ ಆಬ್ಜೆಕ್ಟ್ ಇಂದ ಅಂದ್ರೆ ಥಿಗ್ಮೋಟ್ರೋಪಿಸಮ್. ಪ್ಲಾಂಟ್ ಗ್ರೋತ್ ಇನ್ ರೆಸ್ಪಾನ್ಸ್ ಟು ಟಚ್ ಅಂಡ್ ಕಾಂಟ್ಯಾಕ್ಟ್ ವಿತ್ ಎ ಸಾಲಿಡ್ ಆಬ್ಜೆಕ್ಟ್. ಇವಾಗ ಮುಟ್ಟಿದರೆ ಮುನಿ ಅಂತ ಕೇಳಿದಿರ ತಾನೆ, ಮುಟ್ಟ ತಕ್ಷಣ ಅದು ಶ್ರಿಂಕ್ ಆಗುತ್ತಾನೆ, ದಟ್ ಈಸ್ ಥಿಗ್ಮೋಟ್ರೋಪಿಸಮ್. ಇಟ್ ಇಸ್ ಶೋಯಿಂಗ್ ವಾಟ್ ಥಿಗ್ಮೋಟ್ರೋಪಿಸಮ್. ಲೈಟ್ ಕಡೆನೆ ತಿರುಗುತ್ತಾನೆ ಸೂರ್ಯಕಾಂತಿ, ದಟ್ ಈಸ್ ಫೋಟೋಟ್ರೋಪಿಸಮ್. ಜಿಯೋಟ್ರೋಪಿಸಮ್ ಗ್ರಾವಿಟಿ, hydrotropism responds to water, chemotropism respond to chemicals. I repeat again, chemotropism chemical, hydrotropism water, geotropism gravity, thigmotropism touch and contact, and phototropism responds to light. And next, and plant hormones. See, limitations are there, it is not important. I will say this one. ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಪಲ್ಸಸ್? ನಾನು ಅವಾಗಲೇ ಹೇಳಿದೆ, ನರ್ವ್ಸ್ ಸ್ವಲ್ಪ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ರಿಸೀವ್ ಮಾಡ್ಕೊಂಡು ಅದನ್ನ ಕೆಮಿಕಲ್ ರಿಯಾಕ್ಷನ್ ಕನ್ವರ್ಟ್ ಮಾಡುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ ನ ಏನಂತೀವಿ? ಎಲೆಕ್ಟ್ರಿಕಲ್ ಇಂಪಲ್ಸಸ್. ಅಂದ್ರೆ ಲಿಮಿಟೇಷನ್ಸ್ ಏನೇನು ಇದಕ್ಕೆ ಅಂದ್ರೆ, ದೇ ವಿಲ್ ರೀಚ್ ಓನ್ಲಿ ದೋಸ್ ಸೆಲ್ಸ್ ದಟ್ ಆರ್ ಕನೆಕ್ಟೆಡ್ ಬೈ ನರ್ವಸ್ ಟಿಶ್ಯೂಸ್. ದೀಸ್ ಆರ್ ದಿ ಲಿಮಿಟೇಷನ್ಸ್. ಬೇರೆ ಟಿಶ್ಯೂಗೆ ಹೋಗಲ್ಲ ಅವು. ಯಾವ್ದಾವ್ದು ಕನೆಕ್ಟ್ ಆಗಿದೆ ನರ್ವಸ್ ಟಿಶ್ಯೂಗೆ ಅದಕ್ಕಷ್ಟೇ ಹೋಗುತ್ತೆ. ಇವಾಗ ಕೈ ಮೂವ್ ಆಗಬೇಕು ಅಂದ್ರೆ ದಟ್ ಮೆಸೇಜ್ ವಿಲ್ ಗೋ ಫಾರ್ ದಟ್ ಹ್ಯಾಂಡ್ ಓನ್ಲಿ, ನಾಟ್ ಫಾರ್ ದರ್ ಲೆಗ್ ಅಂಡ್ ಆಲ್. ಅಂಡ್ ಸೆಲ್ಸ್ ಕ್ಯಾನಾಟ್ ಕಂಟಿನ್ಯೂಲಿ ಕ್ರಿಯೇಟ್ ಅಂಡ್ ಟ್ರಾನ್ಸ್ಮಿಟ್. ಒಂದ್ಸರಿ ಅಷ್ಟೇ ರೆಸ್ಪಾಂಡ್ ಮಾಡೋದು ಅದು. ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ವಾಟ್. ಅಂಡ್ ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಪ್ಲಾಂಟ್ ಹಾರ್ಮೋನ್? ನಾನು ಅವಾಗಲೇ ಹೇಳಿದೆ, ಈ ಚಾಪ್ಟರ್ ಅಲ್ಲಿ ಕೇರ್ ಮಾಡಬೇಕಾಗಿರೋದೇ ದಿಸ್ ಲಾಸ್ಟ್ 3 pages. ದಟ್ ಟ್ರೋಪಿಸಮ್, ಹಾರ್ಮೋನ್ಸ್, ಅಂಡ್ ಇನ್ನೊಂದು ಪ್ಲಾಂಟ್ ಹಾರ್ಮೋನ್ಸ್ ಆದ್ಮೇಲೆ ಅನಿಮಲ್ ಹಾರ್ಮೋನ್ಸ್. ಸಿ, ಆಕ್ಸಿನ್ ಹೆಲ್ಪ್ಸ್ ಇನ್ ಸೆಲ್ ಟು ಗ್ರೋ ಲಾಂಗರ್. ಅವಾಗಲೇ ಹೇಳಿದೆ ಫೋಟೋಟ್ರೋಪಿಸಮ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಅಂತ. ಆಕ್ಸಿನ್ ಹೆಲ್ಪ್ಸ್ ದ ಸೆಲ್ಸ್ ಟು ಗ್ರೋ ಲಾಂಗರ್. ಈ ಫೋಟೋಟ್ರೋಪಿಸಮ್ ನ್ಯಾಪ್ಕ ಬಂದಿಲ್ಲ ಅಂದ್ರೂ ಥಿಂಕ್ ಅಬೌಟ್ photolytic decomposition. Photolytic decomposition ಅಲ್ಲಿ ಏನು ಯೂಸ್ ಮಾಡ್ತೀವಿ? ಯೂಸಿಂಗ್ ಸನ್ಲೈಟ್. ಹಿಯರ್ ಆಲ್ಸೋ ದ ಪ್ಲಾಂಟ್ಸ್ ಆರ್ ಯೂಸಿಂಗ್ ವಾಟ್? ಸನ್ಲೈಟ್. ನೆಕ್ಸ್ಟ್, ಗಿಬರ್ಲಿನ್.
ಹೆಲ್ಪ್ ಇನ್ ದಿ ಗ್ರೋತ್ ಆಫ್ ಸ್ಟೆಮ್ ಗ್ರೋ ಆಗಕ್ಕೆ ಯಾವ್ದು ಹೆಲ್ಪ್ ಮಾಡೋದು? ಗಿಬ್ಬರ್ಲಿನ್ ಹಾರ್ಮೋನ್. ಆ್ಯಂಡ್ ಲಾಂಗರ್ ಆಗಿ ಗ್ರೋ ಆಗಕ್ಕೆ ಆಕ್ಸಿನ್. ನೆಕ್ಸ್ಟ್ ಸೈಟೋಕೈನಿನ್ಸ್ ಏನಕ್ಕೆ ಅಂದರೆ ಟು ಪ್ರಮೋಟ್ ಸೆಲ್ ಡಿವಿಷನ್. You know that in animals cytokinins are present. They are helping in promoting cell division in case of cancer and all. The cell division will be rapid growth, and here in cytokinin helps to promote to cell division. And abscisic acid inhibits growth. Wilting of leaves inhibits. It is an inhibitor. ಇದೊಂದು ಮೂರು ಪಾಸಿಟಿವ್ ಆದರೆ ಇದೊಂದು ನೆಗೆಟಿವ್. ಆಕ್ಸಿನ್ ಏನಕ್ಕೆ ಹೆಲ್ಪ್ ಮಾಡೋದು? ಲಾಂಗರ್ ಆಗಿ ಬೆಳೆಯೋಕ್ಕೆ. ಗಿಬರ್ಲಿನ್ ಏನಕ್ಕೆ ಹೆಲ್ಪ್ ಮಾಡೋದು? ಸ್ಟೆಮ್ ಗ್ರೋತ್ ಆಗಕ್ಕೆ. ಸೈಟೋಕೈನಿನ್ ಏನಕ್ಕೆ ಹೆಲ್ಪ್ ಮಾಡೋದು? ಸೆಲ್ ಡಿವಿಷನ್ ಆಗಕ್ಕೆ. ಅಬ್ಸಿಸಿಕ್ ಆಸಿಡ್ ಏನಕ್ಕೆ ಯೂಸ್ ಮಾಡೋದು? ಇನ್ಹಿಬಿಟ್ಸ್ ದಿ ಗ್ರೋತ್. ಲಿಸ್ಟ್ ಆಫ್ ಎಂಡೋಕ್ರಿನ್ ಗ್ಲ್ಯಾಂಡ್ಸ್ ಅಂಡ್ ಹಾರ್ಮೋನ್ ದೇ ಸೀಕ್ರೆಟ್ ಅಂಡ್ ದೇರ್ ಫಂಕ್ಷನ್ಸ್. ಇದರಿಂದ 1 ಮಾರ್ಕ್ಸು, ಬ್ರೈನ್ ಇಂದ 3 ಮಾರ್ಕ್ಸು, ಅಂಡ್ ಇನ್ ಪ್ರೀವಿಯಸ್ 2 pages 2 ಮಾರ್ಕ್ಸು. ಟೋಟಲ್ 6 ಮಾರ್ಕ್ಸ್ ಚಾಪ್ಟರ್ ಇಟ್ ಇಸ್. ದಟ್ಸ್ ಇಟ್. ಸಿಂಪಲ್. ಲಾಸ್ಟ್ 3 pages ಮಿಸ್ ಮಾಡಿದ್ರೆ, ಸ್ಕಿಪ್ ಮಾಡಿದ್ರೆ 6 ಮಾರ್ಕ್ಸ್ ಸ್ಕಿಪ್ ಆಯ್ತು. ಅಂಡ್ ಗ್ಲ್ಯಾಂಡ್ ಬಗ್ಗೆ ಕೇಳಿದ್ರೆ, ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ಎನ್ ಗ್ರೋತ್ ಹಾರ್ಮೋನ್. ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ಎನ್ ಗ್ರೋತ್ ಹಾರ್ಮೋನ್. Thyroid gland is in thyroxine hormone. Adrenal gland is in secretes adrenaline hormone. Pancreas we are having insulin hormone. Testis generates testosterone, and ovary estrogen. And what are the functions of this pituitary gland? Controls the growth in animals. Next, thyroid gland regulates carbohydrates, proteins and fat to the metabolism. ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸ್ ಏನೇನೆಲ್ಲ ಕನ್ವರ್ಟ್ ಆಗಿರ್ತವೆ. ಇಫ್ ಯು ಸ್ಟಡಿಡ್ ಅಬೌಟ್ ಲೈಫ್ ಪ್ರೊಸೆಸಸ್, ಅದ್ರ ಕಂಟಿನ್ಯೂಷನ್ ಚಾಪ್ಟರ್ ಇದು. ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ನ ರೆಗ್ಯುಲೇಟ್ ಮಾಡುತ್ತೆ. ಅಡ್ರಲಿನ್ ಗ್ಲ್ಯಾಂಡು ಹಾರ್ಟ್ ಬೀಟ್ನ ಇನ್ಕ್ರೀಸ್ ಮಾಡೋಕ್ಕೆ, ಬ್ಲಡ್ ಪ್ರೆಷರ್ ಇನ್ಕ್ರೀಸು, ಬ್ಲೀತಿಂಗ್ ರೇಟ್ ಇನ್ಕ್ರೀಸು ಡಿಕ್ರೀಸು ಮಾಡೋಕ್ಕೆ ಅಡ್ರಲಿನ್ ಗ್ಲ್ಯಾಂಡ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ವಾಟ್ ಅಬೌಟ್ ಇನ್ಸುಲಿನ್? ಇನ್ಸುಲಿನ್ ಅಂದರೆ ಗೊತ್ತಿರಬೇಕಲ್ವಾ? ಬ್ಲಡ್ ಶುಗರ್. ಇಟ್ ರೆಗ್ಯುಲೇಟ್ಸ್ ದಿ ಬ್ಲಡ್ ಶುಗರ್. ದೋಸ್ ಆರ್ ನಾಟ್ ಹ್ಯಾವಿಂಗ್ ಇನ್ಸುಲಿನ್, ದೇ ವಿಲ್ intake the insulin. Some of them is suffering from diabetes, they will intake what? Insulin, because of lack of insulin in their pancreas gland. Testis andre testosterone changes associated with the puberty in males. Males puberty ಬಂದ್ರೆ testosterone help ಮಾಡುತ್ತೆ, and females ಅಲ್ಲಿ ಬಂದ್ರೆ estrogen. I repeat again, pituitary gland helps in growth, ಬೆಳೆಯಕ್ಕೆ ಹೆಲ್ಪ್ ಮಾಡುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಬಂದು ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್ ಮೆಟಬಾಲಿಸಮ್ ಕಂಟ್ರೋಲ್ ಮಾಡೋಕ್ಕೆ. ಅಡ್ರನಲ್ ಗ್ಲ್ಯಾಂಡ್ ಬಂದ್ಬಿಟ್ಟು ಹಾರ್ಟ್ ಬೀಟು, ಬ್ಲಡ್ ಪ್ರೆಷರ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಕಮಿಂಗ್ ಟು ದಿ ಪ್ಯಾಂಕ್ರಿಯಸ್, ಇನ್ಸುಲಿನ್ ರೆಗ್ಯುಲೇಟ್ಸ್ ದಿ ಬ್ಲಡ್ ಶುಗರ್ ಲೆವೆಲ್. ಟೆಸ್ಟಿಸ್ ಬಂದರೆ ಚೇಂಜಸ್ ಅಸೋಸಿಯೇಟೆಡ್ ವಿತ್ ದಿ ಪ್ಯೂಬರಿಟಿ ಇನ್ ಮೇಲ್ಸ್. ಓವರಿ ಬಂದರೆ ಫಿಮೇಲ್ಸ್. ನೆಕ್ಸ್ಟ್ ಲಾಸ್ಟ್, ವಾಟ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬಂದರೆ, ಐ ಆಲ್ರೆಡಿ ಇನ್ಫಾರ್ಮ್ ದಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಹಾರ್ಮೋನ್ಸ್ ಆ್ಯಂಡ್ ದೇರ್ ಫಂಕ್ಷನ್ಸ್, ಪ್ಲಾಂಟ್ ಹಾರ್ಮೋನ್ಸ್, ಅದರ್ ಫಂಕ್ಷನ್ಸ್, ಆ್ಯಂಡ್ ಹ್ಯೂಮನ್ ಬ್ರೈನ್. ಅದು ಬಿಟ್ಟು ಬಂದರೆ ಸಿನಾಪ್ಸ್, ರಿಫ್ಲೆಕ್ಸ್ ಆಕ್ಷನ್, ರಿಫ್ಲೆಕ್ಸ್ ಆಪ್. ದೀಸ್ ಆರ್ ದಿ ಓನ್ಲಿ 5 to 6 questions are there for total complete 6 marks. With that I am ending this video. I will be coming with life processes after this one. Wait and watch. And along with seeing this video, you can practice. You can finish this video in with me only in 25 minutes only. If you are wasting time now also, you are not at all serious. If you are not at all serious, don't watch these videos. And with that, I hope you all understood this control and coordination. And if you are only aiming for important question, I told that important question also. And I will be coming with this complete 70 marks target video by tomorrow evening. And watch that also completely. You will get about 70 plus. And whatever you are getting after 75, it's all your luck. And numericals will get from light, reflection, refraction based on the mirror formula and lens formula. And coming to the numericals based on this resistors in series and resistors in parallel. And happy thing ಏನು ಅಂದರೆ, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1 2 3 ಮಾಡಲ್ ಕ್ವಶನ್ ಪೇಪರ್ 1 2 3 4 ಅಲ್ಲಿ ಬಂದಿರೋ ಕ್ವಶನ್ನೇ ಎತ್ತಿ ಕೊಡೋದು. ಸೊ ಅದನ್ನು ಒಂದ್ಸರಿ ವಿಡಿಯೋ ನೋಡಿದ್ರೆ ಅಲ್ಲಿ ತಪ್ಪೇನಿಲ್ಲ. ಇಫ್ ಯು ವಾಂಟ್ ದಟ್ ವಿಡಿಯೋಸ್, you can go to Archana Abhyasa again. You will find that 4 model question papers and along with 3 state level preparatories. Go and refer. Happy learning.